प्यारे बच्चों, आज हम महात्मा गांधी पाठांश को सुनेंगे। यह एक व्यक्ति परिचय है। महान आत्मा स्वतंत्रता दिलाने में नेता के रूप में रहकर आज़ाद दिलाए महान व्यक्ति, महान आत्मा गांधी जी का परिचय प्राप्त करेंगे। आप सभी का हार्दिक स्वागत है। इस पाठ का आशय यह है बच्चे महात्मा गांधी जी के स्वभाव के बारे में जानते हैं। सत्य, अहिंसा, धर्म के दृढ़ निश्चय करने की प्रेरणा पाते हैं। ಮಕ್ಕಳು ಮಹಾತ್ಮ ಗಾಂಧೀಜಿಯವರ ಸ್ವಭಾವ ಪರಿಚಯವನ್ನು ಮಾಡಿಕೊಳ್ತಾರೆ. ಸತ್ಯ, ಅಹಿಂಸೆ, ಧರ್ಮ ದೃಢ ನಿಶ್ಚಯ ಮಾಡುವುದರ ಬಗ್ಗೆ ಪ್ರೇರಣೆಯನ್ನು ಪಡ್ಕೊಳ್ತಾರೆ ಈ ಪಾಠದಿಂದ. महात्मा गांधी महान पुरुष थे। सारे देश ने उन्हें राष्ट्रपिता माना। उन्हीं के प्रयत्न से भारत आज़ाद हुआ। वे सत्याग और तपस्या की मूर्ति थे। धर्म उनके प्राण था और सत्य उनकी आत्मा। महात्मा गांधीजिಯವರು ಮಹಾನ್ ಪುರುಷರಾಗಿದ್ದರು. ಇಡೀ ಭಾರತ ದೇಶದ ಜನರೇ ಅವರನ್ನು ರಾಷ್ಟ್ರಪಿತ ಅಂಥೇಳಿ ಒಪ್ಕೊಂಡಿದ್ದಾರೆ. ಇಡೀ ದೇಶದ ತಂದೆ ಅನ್ನುವಂತಹ ಒಂದು ಭಾವನೆಯನ್ನು ಅವರ ಬಗ್ಗೆ ಇಟ್ಕೊಂಡಿದ್ದಾರೆ. ಅವರ ಪ್ರಯತ್ನದಿಂದಾಗಿಯೇ ಭಾರತಕ್ಕೆ ಸ್ವತಂತ್ರ ಕೂಡ ಸಿಕ್ಕಿದೆ. ಇವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಧರ್ಮ ಉನ್ಕೆ ಪ್ರಾಣ ಥಾ. ಧರ್ಮ ಅಂತ ಹೇಳಿದ್ರೆ ಅವರಿಗೆ ಪಂಚಪ್ರಾಣ. ಧರ್ಮದ ವಿಚಾರದಲ್ಲಿ ತುಂಬಾ ಆಸಕ್ತಿ ಅವರಿಗೆ ಇತ್ತು. ಸತ್ಯ ಉನ್ಕಿ ಆತ್ಮ. ಸತ್ಯವೇ ಅವರ ಆತ್ಮವಾಗಿತ್ತು. ಎಷ್ಟರ ಮಟ್ಟಕ್ಕೆ ಅವರು ಸತ್ಯ ಮತ್ತು ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ರು ಅನ್ನುವಂಥದ್ದು ನಮಗೆ ತಿಳಿತದೆ ಮಕ್ಕಳೇ. ಬಾಲಕ್ ಮೋಹನ್ दास करमचंद गांधी शर्मीले स्वभाव के थे। ठीक समय पर स्कूल जाते और घंटी बजते ही घर चलते। उन्हें काम से काम था। कभी उन्होंने किसी को नहीं सताया, कभी झूठ नहीं बोले. ಬಾಲಕನಾಗಿದ್ದಾಗ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಶರ್ಮೀಲೆ, ನಾಚಿಕೆಯ ಸ್ವಭಾವದವರಾಗಿದ್ದರಂತೆ. ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುವುದು, ಗಂಟೆಯನ್ನು ಹೊಡೆಯುತ್ತಿದ್ದಂತೆ ಸರಿಯಾದ ಸಮಯಕ್ಕೆ ಅಲ್ಲಿಂದ ವಾಪಸ್ ಮನೆಗೆ ಹೋಗುವಂಥದ್ದು. ಕೆಲಸದಲ್ಲಿ ಕೆಲಸವಿತ್ತು. ತುಂಬ ಸಕ್ರಿಯರಾಗಿದ್ದರು. ಯಾವತ್ತೂ ಕೂಡ ಕೆಲಸದಲ್ಲಿ ತೊಡಗಿರ್ತಾ ಇದ್ದರು. ಯಾರಿಗೂ ಕೂಡ ಅವರು ಸತಾಯಿಸಲಿಲ್ವಂತೆ, ಕೀಟಲೆಯನ್ನು ಮಾಡಲಿಲ್ಲ, ತೊಂದರೆಯನ್ನು ಕೊಡಲಿಲ್ಲ. ಎಂದಿಗೂ ಕೂಡ ಅವರು ಸುಳ್ಳನ್ನು ಹೇಳಲಿಲ್ಲ ಅನ್ನುವಂಥ ಮಾತಿದೆ ಮಕ್ಕಳೇ. एक दिन की बात है, शिक्षा विभाग के अधिकारी स्कूल के निरीक्षण के लिए आए. उन्होंने अंग्रेजी में 5 शब्द लिखवाए. उनमें एक शब्द था केटल. बालक गांधी ने इसके हिज्जे गलत लिखे. अध्यापक ने इशारे से समझाया कि दूसरे लड़के के हिज्जे देखकर ठीक कर लो, किंतु गांधी ने ऐसा नहीं किया. हिज्जे की गलती के कारण मोहन को बुद्धू माना गया, किंतु उन्हें बुरा नहीं ना लगा. उन्हें इस बात की खुशी थी कि उन्होंने चोरी का रास्ता नहीं अपनाया. उनकी सत्य प्रियता यहीं से शुरू हुई, जिसने उन्हें मार्ग आगे महात्मा बनाया. ಒಂದು ದಿನ ಹೀಗಾಗತ್ತೆ ಮಕ್ಕಳೇ. ಶಿಕ್ಷಣ ವಿಭಾಗದ ಅಧಿಕಾರಿಗಳು ಶಾಲೆಗೆ ವೀಕ್ಷಣೆಗೆ ಅಂತ ಹೇಳಿ ಬರ್ತಾರೆ, ಪರೀಕ್ಷಣೆಗೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಇಂಗ್ಲೀಷಿನ 5 ಶಬ್ದಗಳನ್ನು ಬರೀಲಿಕ್ಕೆ ಹೇಳ್ತಾರೆ. ಕೆಟಲ್ ಅನ್ನುವಂತಹ ಶಬ್ದವನ್ನು ಬರೀಲಿಕ್ಕೆ ಹೇಳಿದಾಗ ಬಾಲಕ ಗಾಂಧೀಜಿ ಅದರ ಒಂದು ವಿನ್ಯಾಸವನ್ನು, ಸ್ಪೆಲ್ಲಿಂಗ್ ಅಂತ ಕರಿತೀವಿ, ಹಿಜ್ಜೆ, ಹಿಜ್ಜಾ ಅಂತ ಹೇಳ್ತೇವೆ, ಸ್ಪೆಲ್ಲಿಂಗನ್ನು ತಪ್ಪು ಬರೆದಿರ್ತಾರೆ. ಅಧ್ಯಾಪಕರು ಕಣ್ಣಿನ ಸೂಕ್ಷ್ಮತೆಯಲ್ಲಿ ಅವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಾಲಕ, ಇದನ್ನು ಸರಿಪಡಿಸ್ಕೋ. ಆದರೆ ಗಾಂಧೀಜಿಯವರ ಹಾಗೆ ಮಾಡಲಿಲ್ಲ.
ಈ ತಪ್ಪು ಬರೆದಿದ್ದರಿಂದಾಗಿ ಗಾಂಧೀಜಿಗೆ ಎಲ್ಲರೂ ಕೂಡ ಬುದ್ಧು ಅಂತ ಕರೀತಾರೆ. ಆದರೆ ಅವರಿಗದು ತಪ್ಪು ಅನ್ನಿಸ್ಲಿಲ್ವಂತೆ. ಅವರಿಗೆ ಈ ಮಾತಿಗೆ ಖುಷಿ ಇತ್ತು. ಏನು ಅಂತ ಹೇಳಿದ್ರೆ, ನಾನು ಕಳ್ಳತನದ ಮಾರ್ಗವನ್ನು ಅನುಸರಿಸಲಿಲ್ಲ ಅನ್ನುವಂಥ ಒಂದು ಸಂತೋಷ ಇತ್ತಂತೆ. ಏನಿದೆಯೋ ಅದೇ ಸತ್ಯವಾದಂಥ ವಿಚಾರವಿರಲಿ ಅನ್ನುವಂಥದ್ದು. ಆ ಸಂದರ್ಭದಿಂದಲೇ ಅವರಿಗೆ ಅಸತ್ಯಪ್ರಿಯತೆ ಪ್ರಾರಂಭ ಆಗಿತ್ತು. ಹಾಗೆಯೇ ಮುಂದೆ ಅವರಿಗೆ ಅದು ಮಹಾತ್ಮರನ್ನಾಗಿ ಮಾಡಲಿಕ್ಕೆ ಪ್ರೇರಣೆ ನೀಡಿತು. ಒಂದೊಂದು ಘಟನೆಯೂ ಕೂಡ ಒಂದೊಂದು ಸಂದರ್ಭದಲ್ಲಿ ಪ್ರೇರಣೆಯನ್ನು ನೀಡ್ತವೆ ಮಕ್ಕಳೇ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. उनका यह निश्चय दृढ़ हुआ. बचपन के उस सत्य प्रेम ने ही आगे उन्हें सत्य तपस्वी बनाया. मಕ್ಕಳೇ, ಶ್ರವಣ ಪಿತೃಭಕ್ತಿ ನಾಟಕವನ್ನು ಓದಿ ಅವರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಶ್ರವಣ ಕುಮಾರನಂತಾಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ನಂತರದಲ್ಲಿ ಹರಿಶ್ಚಂದ್ರ ನಾಟಕವನ್ನು ನೋಡಿ ಆಲೋಚನೆ ಮಾಡ್ತಾರೆ. ಹರಿಶ್ಚಂದ್ರನಂತೆ ಸಂಕಟವನ್ನು, ಕಷ್ಟವನ್ನು ಸಹಿಸಿಕೊಂಡು ಕೂಡ ಸತ್ಯದ ಪಾಲನೆಯನ್ನು ಮಾಡಬೇಕು ಅನ್ನುವಂತಹ ದೃಢ ನಿಶ್ಚಯವನ್ನು ಮಾಡ್ತಾರೆ. ಬಾಲ್ಯದಿಂದಲೇ ಸತ್ಯ ಪ್ರೇಮದ ಬಗ್ಗೆ ಅವರು ಆಸಕ್ತಿಯನ್ನು ಹೊಂದಿ ಮುಂದೆ ಸತ್ಯ ತಪಸ್ವಿಯಾಗಿ ಆಗಲಿಕ್ಕೆ ಈ ಎರಡೂ ಘಟನೆಗಳು ಕಾರಣವಾಗ್ತವೆ ಅನ್ನುವಂಥದ್ದು ಮಕ್ಕಳೇ. ये देखिए, ये हैं सत्यवादी महाराज हरिश्चंद्र. ये हैं श्रवण कुमार. अपनी माता पिता का सेवा करते हुए अपनी माता पिता की सेवा में हमेशा के लिए लगे हुए थे. और ये हैं सत्यवादी महाराज हरिश्चंद्र. एक और घटना है. गांधी जी के भाई ने 25 रुपया कर्ज लिया था. भाई के हाथ के सोने के कड़े से 1 तोला सोना काट कर कर्ज चुकाया गया. गांधी को इस चोरी के काम से बहुत दुख हुआ. उन्होंने निश्चय किया कि भविष्य में कभी चोरी नहीं करूँगा. पिता से माफ़ी मांगने की बात सोची, पर पिता के सामने जाने की हिम्मत ना हुई. सारी घटना पत्र में लिखकर गांधी जी ने पिता से सज़ा मांगी. पत्र पढ़कर पिता की आंखें भर आई. गांधी जी ने हमेशा के लिए चोरी की आदत छोड़ दी. पिता के आंसू देखकर गांधी जी को विश्वास हो गया कि पिता ने मुझे क्षमा कर दिया है. ಮತ್ತೊಂದು ಘಟನೆ ನಡೆಯುತ್ತೆ ಮಕ್ಕಳೇ. ಗಾಂಧೀಜಿಯವರ ಸಹೋದರ 25 ರೂಪಾಯಿ ಕರ್ಜ್, ಋಣ ಅಂತ ಹೇಳ್ತೇವೆ, ಸಾಲವನ್ನು ತೆಗೆದುಕೊಂಡಿರ್ತಾರೆ. ಅವರ ಕೈಯಲ್ಲಿದ್ದಂತಹ ಬಂಗಾರದ ಒಂದು ಬಳೆಯನ್ನು ತೆಗೆದು ಅದರಿಂದ 1 ತೋಲಾ ಸೋನಾ ಕಾಟ್ ಕರ್ಜ್ ಚುಕಾಯಗ, 1 ತೊಲ ಬಂಗಾರವನ್ನು ಕಟಾಯಿಸಿ ಆ ಸಾಲವನ್ನು ತೀರಿಸಿದ್ರಂತೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ನಾನು ಕಳ್ಳತನವನ್ನು ಮಾಡಿದ್ದೇನಲ್ಲ, ಹೀಗೆ ಮಾಡಬಾರ್ದಾಗಿತ್ತು ಅನ್ನುವಂತಹ ದುಃಖ ಅವರಲ್ಲಿ ಕಾಡುತ್ತೆ. ಆದರೆ ಒಂದು ನಿಶ್ಚಯವನ್ನು ಮಾಡ್ತಾರೆ. ಮುಂದೆ ನಾನು ಜೀವನದಲ್ಲಿ, ಭವಿಷ್ಯದಲ್ಲಿ ನಾನು ಎಂದೆಂದಿಗೂ ಕೂಡ ನಾನು ಕಳ್ಳತನವನ್ನು ಮಾಡುವುದಿಲ್ಲ. ನಾನು ತಂದೆಯವರ ಹತ್ರ ಹೋಗಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡ್ತಾರೆ. ಆದರೆ ತಂದೆಯವರ ಎದುರಿನಲ್ಲಿ ನಿಲ್ಲುವಂತಹ ಧೈರ್ಯ ಅವರಿಗೆ ಆಗಲಿಲ್ಲ. ತಂದೆಯವರ ಹತ್ರ ಎಲ್ಲ ಘಟನೆಯನ್ನು ತಿಳಿಸಬೇಕು ಅಂಥೇಳಿ ಒಂದು ಪತ್ರದ ಮುಖೇನ ಬರೆದು ಶಿಕ್ಷೆಯನ್ನು, ಸಜಾ ಮಾಂಗಿ, ಶಿಕ್ಷೆಯನ್ನು ಕೇಳ್ತಾರೆ. ಪತ್ರ ಪಡ್ಕರ್ ಪಿತಾಕಿ ಆಂಖೆ ಬರಾಯಿ. ಆ ಪತ್ರವನ್ನು ಓದಿ ತಂದೆಯವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಬರುತ್ತೆ. ದುಃಖ ಆಗತ್ತೆ ಅವರಿಗೆ. ಗಾಂಧೀಜಿಯವರು ಆ ಸಂದರ್ಭದಿಂದಲೇ, ಆ ಘಟನೆಯನ್ನು ನೋಡಿ ಆ ಸಂದರ್ಭದಿಂದಲೇ ಮತ್ತೊಮ್ಮೆ ಯಾವತ್ತೂ ಜೀವನದಲ್ಲಿ ನಾನು ಕಳ್ಳತನವನ್ನು ಮಾಡಬಾರ್ದು, ಈ ಹವ್ಯಾಸವನ್ನು ಬಿಟ್ಟು ಬಿಡಬೇಕು. ಆದತ್ ಅಂತ ಹೇಳಿದ್ರೆ ಹವ್ಯಾಸ ಅಂತ ಹೇಳ್ತೇವೆ, ಅದನ್ನು ಬಿಟ್ಟುಬಿಟ್ರು. ತಂದೆಯವರ ಕಣ್ಣೀರನ್ನು ನೋಡಿ ಅವರಿಗೆ ವಿಶ್ವಾಸವಾಯಿತಂತೆ,
ನನ್ನ ತಂದೆಯವರು ನನ್ನನ್ನು ಕ್ಷಮಿಸಿದ್ದಾರೆ ಅನ್ನುವಂತಹ ಸಂತೋಷ ಅವರಿಗಾಯಿತು ಮಕ್ಕಳೇ. अहिंसा सत्य और धर्म के दृढ़ निश्चय ने गांधी जी को महात्मा बनाया. ಅಹಿಂಸೆ, ಸತ್ಯ ಮತ್ತು ಧರ್ಮದ ದೃಢ ನಿಶ್ಚಯ ಗಾಂಧೀಜಿಯವರನ್ನು ಶಾಶ್ವತವಾಗಿ ಮಹಾತ್ಮರನ್ನಾಗಿ ಮಾಡ್ತು ಅನ್ನುವಂಥದ್ದು ಮಕ್ಕಳೇ. ಇದುವರೆಗೆ ನೀವು ಮಹಾತ್ಮ ಗಾಂಧೀಜಿಯವರ ಒಂದು ಜೀವನಿಯ ಕುರಿತಾದ ಘಟನೆಗಳನ್ನು ಆಲಿಸಿದ್ದೀರಿ ಮಕ್ಕಳೇ. ಅವರಿಗೆ ಇಷ್ಟವಾದಂತಹ ಒಂದು ಭಜನೆ ಇದಾಗಿತ್ತು, ಆಲಿಸಿ.